ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡೋಣ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ವಿಡಿಯೋ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಐಡಿಯಾ ಬಂದಿರುತ್ತೆ. ಸೊ ಹೌದು ಸ್ನೇಹಿತರೆ, ಸುಮಾರು ಜನ ಕೇಳ್ತಾ ಇದ್ರಿ, ಮತ್ತೆ ನಮ್ಮ ಡ್ರೈವರ್ಸ್ಗೆ, ಎಸ್ಪೆಷಲಿ ನಮ್ಮ ಕ್ಯಾಬ್ ಡ್ರೈವರ್ಸ್ಗಳಿಗೆ ಈ ಒಂದು ಟಾಪಿಕ್ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಏನಪ್ಪಾ ಇರುತ್ತೆ ಅಂತ ಹೇಳಿದ್ರೆ, ಕ್ಯಾಬ್ ಫೀಲ್ಡ್ ನಲ್ಲಿ, ಅದು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಗಾಡಿಗಳನ್ನ ಹಾಕೊಂಡು ಕ್ಯಾಬ್ಗಳನ್ನ ಆಲ್ರೆಡಿ ಹಾಕೊಂಡಿರೋರಿಗೆ, ಹೊಸದಾಗಿ ಹಾಕೊಳ್ಬೇಕು ಅನ್ನೋರಿಗೆ ನಾನು ಎಲ್ಲಿ ರೆಫರ್ನೇ ಮಾಡಲ್ಲ. ಆಲ್ರೆಡಿ ಗಾಡಿನ ಹಾಕೊಂಡು ಕೆಲಸ ಮಾಡ್ತಿರೋರಲ್ಲಿ ಒಂದಷ್ಟು ಆ್ಯಪ್ಗಳು ಏನೇನಿದ್ದಾವೆ, ಅಗ್ರಿಗೇಟರ್ ಆ್ಯಪ್ಗಳು. ಸೊ ಅದನ್ನು ಯೂಸ್ ಮಾಡ್ಕೊಂಡು ಅರ್ನಿಂಗ್ ಮಾಡೋದಕ್ಕೆ. ಸೊ ಆ ಅಗ್ರಿಗೇಟರ್ ಆ್ಯಪ್ಗಳು ಏನೇನಿದ್ದಾವೆ, ಸೊ ಅದರಲ್ಲಿ ಈ 2026ರಲ್ಲಿ ಒಂದು ಆ್ಯಪಲ್ಲಿ ಡ್ಯೂಟಿನ ಮಾಡಿದ್ರೆ ಬೆಸ್ಟ್, ಯಾವ ಒಂದು ಆ್ಯಪನ್ನು ಯೂಸ್ ಮಾಡ್ಕೊಂಡು ಅರ್ನಿಂಗ್ ಮಾಡಿದ್ರೆ ಇಲ್ಲಿ ಡ್ರೈವರ್ಗೆ ಪ್ರಾಫಿಟ್ ಅನ್ನೋದಾಗತ್ತೆ. ಸೊ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಕೊಡ್ತೀನಿ. ಓಕೆನಾ? ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಅಂದ್ರೆ ಗೈಸ್, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಹಾಗೇನೆ ವಿಡಿಯೋನ ಇಷ್ಟ ಆದರೆ, ಹಾಗೇನೆ ವಿಡಿಯೋ ಏನಾದರೂ ಯೂಸ್ಫುಲ್ ಇದೆ ಅಥವಾ ಇನ್ಫಾರ್ಮೇಶನ್ ಏನಾದರೂ ಈ ಒಂದು ವಿಡಿಯೋದಲ್ಲಿ ಇದೆ ಅಂತ ಅನ್ನೋದಾದ್ರೆ, ನಿಮ್ಮ ಫ್ರೆಂಡ್ಸಲ್ಲಿ ಸರೌಂಡಿಂಗ್ ಯಾರು ಡ್ರೈವರ್ಸ್ಗಳು ಯಾರು ಇದ್ದರೆ ಸೊ ಅವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಐಪ್ ಅಂತಿರುತ್ತೆ. ಸೊ ಇಷ್ಟ ಆದರೆ ಐಪ್ ಅನ್ನೋ ಒಂದು ಆಪ್ಷನಲ್ಲಿ ಐಪ್ ಪಾಯಿಂಟ್ಸ್ಗಳನ್ನ ಕೊಡೋದನ್ನು ಮರಿಬೇಡಿ. ಸೊ ಅದನ್ನ ಕೊಡೋದ್ರಿಂದ ಆದಷ್ಟು ಈ ಒಂದು ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಮತ್ತೆ ಶುರು ಮಾಡೋಣ. ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ಆಲ್ರೆಡಿ ಕ್ಯಾಬ್ನ ಹಾಕೊಂಡು ಗಾಡಿನ ಓಡಿಸ್ತಿರೋರು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಒಂದಷ್ಟು ಜನ ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗಿನ ಕ್ಯಾಬ್ನ ಪರಿಸ್ಥಿತಿ ಯಾವ ಥರ ಆಗಿದೆ, ಏನು ಅಂತ ಅನ್ನೋದು. ಸೊ ನಮ್ಮ ಆಟೋದವ್ರಿಗೆ ಹೋಲಿಸ್ಕೊಂಡ್ರೆ ಕ್ಯಾಬ್ ಅವ್ರಿಗೆ ತುಂಬಾನೇ ಲಾಸ್ ಆಗುತ್ತೆ. ಏನಕ್ಕಂತ ಹೇಳಿದ್ರೆ, ಆಟೋದವ್ರಿಗೆ ಗೌರ್ಮೆಂಟ್ ಇಂದ ಒಂದಷ್ಟು ಫಿಕ್ಸ್ಡ್ ರೇಟ್ ಅಂದ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಆಯ್ತಾ? ಹೇಳ್ತಾ ಹೋದ್ರೆ ಇಲ್ಲಿ ಕಾಂಟ್ರವರ್ಸಿ ತರ ಆಗ್ಬಿಡುತ್ತೆ. ಆಮೇಲೆ ಕಮೆಂಟ್ ಮಾಡೋರು ಕಾಯ್ತಾ ಇರ್ತಾರೆ, ನೀನು ಹಂಗ್ ಮಾಡಿ, ನೀವು ಹಿಂಗ್ ಮಾಡಿ ಅಂತ ಹೇಳ್ತೀರಾ. ಸೊ ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ಸೊ ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಒಂದು ಮಿನಿಮಮ್ ರೇಟ್ ಅಂತ ಅನ್ನೋದನ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕ್ಯಾಬ್ ಫೀಲ್ಡ್ ಅವ್ರಿಗೆ ಮಿನಿಮಮ್ ರೇಟ್ ಅನ್ನೋದನ್ನ ಇಲ್ಲಿ ಇಲ್ಲ. ಕ್ಯಾಬ್ ಫೀಲ್ಡ್ ಅಲ್ಲಿ ಕ್ಯಾಬ್ನವ್ರಿಗೆ ಇಲ್ಲಿ ಮಿನಿಮಮ್ ರೇಟ್ ಅನ್ನೋದು ಇಲ್ಲ. ಈ ಮಾತಿಗೆ ಮಾತ್ರ ಗೌರ್ಮೆಂಟ್ ಅವರು ಇಷ್ಟು ಫಿಕ್ಸ್ ಮಾಡಿದೀವಿ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಬಟ್ ಆ ಫಿಕ್ಸ್ ಮಾಡಿರೋದು ಬರೀ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಷ್ಟೇ. ಬಟ್ ಅದನ್ನ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಆಗ್ತಿದೆ ಇಲ್ವಾ, ಡ್ರೈವರ್ಸ್ ಅದರಿಂದ ಯೂಸ್ಫುಲ್ ಆಗ್ತಿದೆ ಇಲ್ವಾ ಅನ್ನೋದ್ರ ಬಗ್ಗೆ ಗೌರ್ಮೆಂಟ್ ಅಂತೂ ತಲೆ ಕೆಡ್ಸ್ಕೊಂಡಿಲ್ಲ. ಸುಮಾರು ಜನ ಹೇಳ್ಬೋದು ನೀವು ತಗೋಬೇಕು ಹಂಗೆ ಹಂಗೆ ಅಂತ, ಅದೆಲ್ಲ ಆಗದಿರ. ಆಯ್ತಾ? ಸೊ ಏನಕ್ಕೆ ಅಂತ ಹೇಳಿದ್ರೆ, ಸಮುದ್ರ ಅಂದಮೇಲೆ ಸಮುದ್ರದಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇದಾವೆ ಅಂತಂದ್ಮೇಲೆ ಆ ತಿಮಿಂಗ್ಲಗಳನ್ನ ಹೊಡೆದಾಕ್ತೆ. ಸೊ ನೀವು ಹೊಸದಾಗಿ ಒಂದು ಫಿಶ್ ಅನ್ನ ಅಥವಾ ಹೊಸ ತಿಮಿಂಗ್ಲ ತಂದು ಬಿಟ್ಬಿಟ್ಟು ನೀವು ಇಲ್ಲಿ ಬದುಕೊಳ್ಳಿ ಅಂತಂದ್ರೆ ಅದು ಆಗ್ದಾರ ಅಂತ ಮಾತು. ಏನಕ್ಕಂದ್ರೆ ಆಲ್ರೆಡಿ ಏನು ಸಿಸ್ಟಮ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಬಿಟ್ಟು ಆಮೇಲೆ ನೀವೇನೇ ಒಂದು ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದರಿಂದ ಯೂಸ್ಫುಲ್ ಆಗುತ್ತೆ. ಸ್ಟಾರ್ಟಿಂಗ್ ಎಲ್ಲ ಈ ಒಂದು ಅಗ್ರಿಗೇಟರ್ ಆ್ಯಪ್ಗಳು ಸ್ಟಾರ್ಟಿಂಗ್ ಅಲ್ಲಿ ಲಾಂಚ್ ಆದಾಗ ಯಾವ ತರ ಡ್ರೈವರ್ಸ್ಗಳಿಗೆ ಆಫರ್ಗಳು ಕೊಟ್ಟರು, ಗಾಡಿಗಳನ್ನ ಹಾಕೊಳ್ಳೋ ತರ ಮಾಡಿದ್ರು, ಆ್ಯಪ್ನ ಯೂಸ್ ಮಾಡುವಂತ ಪ್ಯಾಸೆಂಜರ್ಸ್ಗಳಿಗೆ ಏನೇನು ಆಫರ್ಗಳನ್ನ ಕೊಟ್ಟರು. ಆಮೇಲೆ ಡ್ರೈವರ್ಸ್ಗಳಿಗೆ ಅವರೆಲ್ಲ ಬಂದು ಅಟ್ಯಾಚ್ ಮಾಡ್ಕೊಳ್ಳಿ ಗಾಡಿನ ಅಂದ್ಬಿಟ್ಟು ಅವ್ರಿಗೆ ಯಾವ ಥರ ಇನ್ಸೆಂಟಿವ್ಸ್ ಅಂತೆ, ಗಿಫ್ಟ್ಗಳಂತೆ, ಅದಂತೆ ಇದಂತೆ, ಪ್ರೈಸಸ್ ಅಂತ ಅಂದ್ಬಿಟ್ಟು ಏನೇನೆಲ್ಲ ಕೊಟ್ಟರು. ಸೊ ಇದಕ್ಕಿದಂಗೆ ಬಂದ್ಬಿಟ್ಟು ಪ್ಲಾನ್ ತೆಗ್ದಾಕ್ಬಿಟ್ಟು ಬೀದಿಗೆ ಬರೋ ಥರ ಮಾಡಿದ್ದಾರೆ. ಸೊ ಅದರಿಂದ ಏನು ಪ್ರಾಬ್ಲಮ್, ಅದನ್ನ ಮಾಡಿದವನಿಗೆ ಏನೂ ಅರ್ಥ ಆಗಲ್ಲ. ಏನಕ್ಕಂತಂದ್ರೆ ಅವನು ಬರೀ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿಬಿಟ್ಟು ಒಂದು ಸಾಫ್ಟ್ವೇರ್ನ ಬರೀ ಬಿಟ್ಟಿದ್ದಾನಷ್ಟೇ, ಮಾರ್ಕೆಟಿಂಗ್ ಮಾಡ್ತಿದ್ದಾನಷ್ಟೇ. ಸೊ ಅದನ್ನ ಬಿಟ್ಟರೆ ಅವ್ನಿಗೆ ಬೇರೆ ಏನು ಬಂಡವಾಳ ಹಾಕಿಲ್ಲ. ಆಯ್ತಾ? ಸೊ ಇಲ್ಲಿ ಬಂಡವಾಳ ಹಾಕಿರೋರು ಯಾರು? ಡ್ರೈವರ್ಸ್ಗಳು. ಪ್ರತಿಯೊಂದು ಗಾಡಿಗೂ ಬಂಡವಾಳ ಹಾಕೊಂಡು ಅವ್ನು ಕಷ್ಟಪಟ್ಟು ಅವ್ನು ಎಫರ್ಟ್ ಹಾಕಿ ಅದಕ್ಕೆ ಗಾಡಿಗೆ ಸರ್ವಿಸ್ ಅಂತೆ, ಮೇಂಟೆನೆನ್ಸ್ ಅಂತೆ, ಫ್ಯೂಲ್ ಅಂತೆ. ಸೊ ಇದೆಲ್ಲ ಮೇಂಟೈನ್ ಮಾಡ್ತಿರೋದು ಒಬ್ಬ ಡ್ರೈವರು. ಸೊ ಇದೆಲ್ಲ ಕೂಡ ಕಂಪ್ನಿ ಅವನಿಗೆ ಅರ್ಥ ಆಗೋಲ್ಲ. ಏನು ಕಸ್ಟಮರ್ಗಳನ್ನ ಹಿಡಿದುಬಿಟ್ಟು ಒಂಥರ ನಮ್ಗೆ ಕೊಡ್ತಾನೆ, ಬಟ್ ಅವನೇ ಓನರ್ ಅಲ್ಲ, ಓನರ್ ನಾವು ಇಲ್ಲಿ. ಬಟ್ ಮಧ್ಯದಲ್ಲಿ ಏನಪ್ಪ ಈಗ ಆ್ಯಪರ್ ಕೆಲಸ ಅಂತ ಹೇಳಿದ್ರೆ, ಕಸ್ಟಮರ್ಸ್ಗಳನ್ನ ಡೈರೆಕ್ಟ್ ಆಗಿ ಹಿಡಿದು ನಮ್ಗಳಿಗೆ ನಮ್ಗಳ ತನಕ ರೀಚ್ ಮಾಡ್ತಾನೆ ಅಷ್ಟೇ. ಸೊ ಇದು ಅವ್ನ ಕೆಲಸ. ಅಲ್ಲಿ ಎಂಪ್ಲಾಯೀಸ್ಗಳನ್ನ ಪೇಮೆಂಟ್ ಕೊಡ್ತಿರೋದು ಬಂದ್ಬಿಟ್ಟು ನಮ್ಮಂತ ಡ್ರೈವರ್ಸ್ಗಳಿಗೆ ಡ್ಯೂಟಿ ಮಾಡಿದ್ರೆ ಅವನಿಗೆ ಅಲ್ಲಿ ಅವನಿಗೆ ಆಗಿರ್ಬೋದು ಪ್ರಾಫಿಟ್ ಬರೋದಾಗಿರ್ಬೋದು, ಅದರಿಂದ ಅವನು ಅಲ್ಲಿ ಎಂಪ್ಲಾಯೀಸ್ಗಳು ಇಟ್ಕೊಂಡು ಅವ್ರಿಗೆ ಸ್ಯಾಲ್ರಿ ಕೊಡ್ತಿರೋದೆಲ್ಲ ಬಂದ್ಬಿಟ್ಟು ನಮ್ಮ ಕ್ಯಾಬ್ ಡ್ರೈವರ್ಸ್ಗಳಿಂದ. ಆಯ್ತಾ? ಸೊ ಇದು ಯಾವ್ದನ್ನು ತಲೆ ಇಟ್ಕೊಂಡಿಲ್ಲ ಅವರು. ಸೊ ಇರ್ಲಿ, ಇದರಿಂದ ಪಶ್ಚಾತ್ತಾಪ ಪಡ್ತಿರೋದಂತೂ ಕ್ಯಾಬ್ ಡ್ರೈವರ್ಸ್. ಆಯ್ತಾ? ರಿಯಾಲಿಟಿ ಹೇಳ್ತೀನಿ ಗೈಸ್, 2 ರಿಂದ 3 ವರ್ಷ ಅಷ್ಟೇ ಮಿನಿಮಮ್. ಅಷ್ಟರೊಳಗಡೆ ಇವಾಗ ಯಾವ ಪರಿಸ್ಥಿತಿ ಇದೆ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಹೋಗುತ್ತೆ, ಇದಂತೂ ಪಕ್ಕ. ಯಾವ ಆ್ಯಪಲ್ಲಿ ಡ್ಯೂಟಿ ಮಾಡೋದು ಬೆಸ್ಟ್, ಯಾವ ಆ್ಯಪಲ್ಲಿ ರೇಟ್ ಚೆನ್ನಾಗಿ ಕೊಡ್ತಿದ್ದಾನೆ ಅಂತ ಈ ವಿಷಯ ಕೇಳೋಕೆ ಹೋದ್ರೆ ಯಾವ ಆ್ಯಪಲ್ಲೂ ರೇಟ್ ಚೆನ್ನಾಗಿ ಕೊಡ್ತಿಲ್ಲ. ಆಯ್ತಾ? ಸೊ ಫಿಕ್ಸ್ಡ್ ರೇಟ್ ಅಂತ ಯಾವ್ದಲ್ಲೂ ಇಲ್ಲ ಇದರಲ್ಲಿ. ಆಯ್ತಾ? ಸೊ ಇವಾಗ ಇದರಲ್ಲಿ ನಿಮಗೆ ಗೊತ್ತಿರುತ್ತೆ, ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಿಮಗೆ ಜಸ್ಟ್ ನಾಲೆಡ್ಜ್ಗೆ, ಡ್ರೈವರ್ಸ್ ನಾಲೆಡ್ಜ್, ಅಥವಾ ಹೊಸೊಬ್ರು ಯಾರು ಗಾಡಿ ಹಾಕೊಳ್ಬೇಕು ಅಂದ್ಕೊಂಡಿರೋರು ಯಾರು ಇದ್ರೆ ಸೊ ಅವ್ರಿಗೆ ತಿಳ್ಕೊಳ್ಳಿ ಅನ್ನೋ ಒಂದು ರೀಸನ್ ಇಂದ ಈ ಒಂದು ವಿಡಿಯೋ ಮಾಡ್ತಿರೋವಂಥದ್ದು. ಊಬರು, ಓಲಾ, ನಮ್ಮ ಯಾತ್ರಿ, ರ್ಯಾಪಿಡೋ. ಸೊ ಮೇನ್ ಇಷ್ಟು ಆ್ಯಪ್ಗಳು ರನ್ ಆಗ್ತಿರೋದು ಬೆಂಗಳೂರಿನಲ್ಲಿ.
ಸೊ ಇದರಲ್ಲಿ ಯಾವ ಆ್ಯಪಲ್ಲಿ ಡ್ಯೂಟಿ ಮಾಡಿದ್ರೆ ನಮ್ಮ ಡ್ರೈವರ್ಸ್ಗಳಿಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ನೋಡೋಕೆ ಹೋದರೆ ಊಬರಲ್ಲಿ ಮಾಡಿದ್ರೆ ರೇಟ್ ಕಮ್ಮಿ ಬಟ್ ಡ್ಯೂಟಿಗಳು ಜಾಸ್ತಿ ಇದ್ದಾವೆ ಆಯಿತಾ. ನೆಕ್ಸ್ಟು ಓಲಾದಲ್ಲಿ ನೋಡೋಕೆ ಹೋದರೆ ಓಲಾದಲ್ಲೂ ರೇಟ್ ಚೆನ್ನಾಗಿದೆ, ಪರವಾಗಿಲ್ಲ. ಊಬರ್ಗೆ ಓಲಾ ಪರವಾಗಿಲ್ಲ, ಬಟ್ ಅಂದರೆ ಡ್ಯೂಟಿಗಳು ಊಬರ್ ಅಷ್ಟು ಡ್ಯೂಟಿಗಳು ಓಲಾದಲ್ಲಿ ಬರಲ್ಲ. ಮತ್ತು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರೋದು ಓಲಾದಲ್ಲಿ. ಕಸ್ಟಮರ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಜಾಸ್ತಿ ಓಲಾದಲ್ಲಿ ಆಯಿತಾ. ಇನ್ನೊಂದು ಬಂದ್ಬಿಟ್ಟು ನಮ್ಮ ಯಾತ್ರಿ ಅಂತೂ ಡ್ಯೂಟಿಗಳು ರೇಟು ಪರವಾಗಿಲ್ಲ, ಬಟ್ ಡ್ಯೂಟಿಗಳು ತುಂಬಾ ಕಮ್ಮಿ. ಈ 3 ಆ್ಯಪ್ಗಳು ಊಬರು ಓಲಾಗೆ ಹೋಲಿಸ್ಕೊಂಡ್ರೆ ನಮ್ಮ ಯಾತ್ರಿ ತುಂಬಾ ಇದು ಬುಕ್ಕಿಂಗ್ಸ್ ಕಡಿಮೆ. ಬುಕ್ಕಿಂಗ್ಸ್ ಜಾಸ್ತಿ ಬಂದರೆ ಪರವಾಗಿಲ್ಲ, ಸ್ವಲ್ಪ ಪ್ರಾಫಿಟು ಇದಕ್ಕೆ ಹೋಲಿಸ್ಕೊಂಡ್ರೆ ಆಯಿತಾ. ಇನ್ನು ಬಂದ್ಬಿಟ್ಟು ರ್ಯಾಪಿಡೋ ಬಂದ್ಬಿಟ್ಟು ಈ 3ಕ್ಕೂ ಓಲಾ, ಊಬರು, ನಮ್ಮ ಯಾತ್ರಿ ಇದೆಲ್ಲಕ್ಕೂ ಹೋಲಿಸ್ಕೊಂಡ್ರೆ ರೇಟ್ ಇದ್ರಲ್ಲಿ ಚೆನ್ನಾಗಿದೆ ರೇಟು. ಪ್ಲಸ್ಸು ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಇನ್ಸೆಂಟಿವ್ಸ್ ಅಂತ ಅನ್ನೋದನ್ನು ಕೊಡ್ತಿದ್ದಾನೆ. ಸೊ ಈ 3 ಆ್ಯಪ್ಗಿಂತ ಮಾಡೋದಕ್ಕಿಂತ ಈ ರ್ಯಾಪಿಡೋದಲ್ಲಿ ಮಾಡಿದ್ರೆ ಬುಕ್ಕಿಂಗ್ಸ್ಗಳು ಜಾಸ್ತಿ ಇದ್ದಾವೆ, ಬರುತ್ತೆ ಬೆಳಗ್ಗೆ ಹೊತ್ತು. ಸೊ ನಾನು ನೈಟ್ ಹೊತ್ತು ಡ್ಯೂಟಿ ಮಾಡೋದು, ವೀಡಿಯೋಸ್ ನೋಡಿರ್ತೀನಿ, ನಾನು ನೈಟ್ ಹೊತ್ತು ಡ್ಯೂಟಿ ಮಾಡೋದ್ರಿಂದ ನೈಟ್ ಹೊತ್ತು ಅಷ್ಟಕ್ಕಷ್ಟೇ. ಬಟ್ ಬೆಳಗ್ಗೆ ಅಂತೂ ನಾನ್ ಸ್ಟಾಪು ಬುಕ್ಕಿಂಗ್ಸು ರ್ಯಾಪಿಡೋದಲ್ಲಿ ಬಂದೇ ಬರುತ್ತೆ. ಸೊ ಆರಾಮಾಗಿ ಮಾಡ್ಕೋಬೋದು, ರೇಟು ಚೆನ್ನಾಗಿ ಕೊಡ್ತಾನೆ. ಮತ್ತು ಬೇರೆ ಆ್ಯಪ್ಗಳಿಗೆ ಹೋಲಿಸ್ಕೊಂಡ್ರೆ ಕಿಲೋಮೀಟ್ರಿಗೂ ಪರವಾಗಿಲ್ಲ, ಮತ್ತು ಇನ್ಸೆಂಟಿವ್ ಅಂತ ಎಕ್ಸ್ಟ್ರಾ ಬರೋ ಕೊಡ್ತಿದ್ದಾನೆ. ಇದರಲ್ಲಿ ಡೈಲಿ ಇನ್ಸೆಂಟಿವ್ಸ್ ಅಂತ ಕೊಡ್ತಿದ್ದಾನೆ, ವೀಕ್ಲಿ ಇನ್ಸೆಂಟಿವ್ಸ್ ಅಂತ ಕೊಡ್ತಿದ್ದಾನೆ. ಒಂದಷ್ಟು ಟ್ರಿಪ್ಸ್ ಟಾರ್ಗೆಟ್ ಇರುತ್ತೆ, ಅದನ್ನ ರೀಚ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಇನ್ಸೆಂಟಿವ್ಗಳು ಸಿಗುತ್ತೆ ಅರ್ನಿಂಗ್ಸ್ ಅವಳದೆ. ಸೊ ಆಯಿತಾ. ಸೊ ಇವಾಗ ನೀವೇ ಡಿಸೈಡ್ ಮಾಡಿರಿ ಯಾವ ಆ್ಯಪು ನಾನು ಹೇಳಿದ್ರಲ್ಲಿ ಯಾವ ಆ್ಯಪ್ ಬೆಟರ್ ಅಂತ. ಎಲ್ಲ ಹೋಲಿಸ್ಕೊಂಡ್ರೆ ರ್ಯಾಪಿಡೋನೇ ಬೆಟರು ಆಯಿತಾ. ಏನಕ್ಕೆ ಅಂತ ಹೇಳಿದ್ರೆ ಏನಕ್ಕೆ ಇನ್ನೂ ಬೆಟರಾಗಿ ಹೇಳ್ಬೇಕು, ಏನಕ್ಕೆ ರ್ಯಾಪಿಡೋ ಬೆಟರ್ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಊಬರೋನು ಯಾವ ಥರ ಮಾಡಿದಾರೆ ಅಂತಂದರೆ ಫ್ಲೀಟ್ಗಳಿಗೆ ಜಾಸ್ತಿ ಫ್ಲೀಟ್ಗಳನ್ನ ಓಪನ್ ಮಾಡಿಬಿಟ್ಟು ಅವ್ರಗಳ ಕಡೆಯಿಂದ ಗಾಡಿಗಳನ್ನ ಹಾಕ್ಸ್ಬಿಟ್ಟು ಬುಕ್ಕಿಂಗ್ಸ್ಗಳನ್ನೆಲ್ಲ ಅವ್ರಿಗೆ ಕನ್ವರ್ಟ್ ಮಾಡ್ತಿದ್ದಾನೆ ಆಯಿತಾ. ಮತ್ತು ಇನ್ನೊಂದೇನಪ್ಪ ಅಂದರೆ ಪ್ರೀಮಿಯರ್ ಡ್ಯೂಟಿಗಳು ಇದು ಓನ್ ಗಾಡಿಗಳು ಯಾರು ಇಟ್ಕೊಂಡಿದ್ರು, ಸೊ ಅವ್ರಿಗೂ ಓನ್ ಗಾಡಿಗಳಿಗೆ ಡ್ಯೂಟಿಗಳು ಕಡಿಮೆ ಮಾಡಿದ್ದಾನೆ. ಏನಕ್ಕಂದರೆ ಊಬರ್ ಕಂಫರ್ಟ್ ಅಂತ ಒಂದು ಆಪ್ಷನ್ ಮಾಡಿದ್ದಾನೆ, ಇನ್ನೊಂದು ಊಬರ್ ಬ್ಲ್ಯಾಕ್ ಅಂತ ಆಪ್ಷನ್ ಮಾಡಿದ್ದಾನೆ. ಸೊ ಇದೆಲ್ಲ ಇವನ್ ಸೆಕ್ಯೂರಿಟಿಯಲ್ಲೇ ಇವನ್ ಸುತ್ತ ಗೋಡೆನ ಇವನೇ ಕಟ್ಕೊಂಡ್ಬಿಟ್ಟು ನೀವಿಲ್ಲ ಅಂತಂದ್ರು ಮಾಡ್ತೀನಿ ಬಿಸ್ನೆಸ್ನ, ನೀವಿಲ್ಲ ಅಂತಂದ್ರು ನಮ್ಮ ಬಿಸ್ನೆಸ್ನ ಮಾಡ್ತೀನಿ ಅಂತ ಇದೆ ಅವ್ನಿಗಿರೋದ್ರಿಂದ. ರ್ಯಾಪಿಡೋದೂ ಇದೆ, ರ್ಯಾಪಿಡೋ ಅವ್ರದ್ದು ಫ್ಲೀಟ್ ಇದೆ, ಬಟ್ ಊಬರ್ ಅಷ್ಟು ಇಲ್ಲ. ಗಳಿಗೂ ಹೋಲಿಸ್ಕೊಂಡ್ರೆ ಓಲಾದಲ್ಲೂ ಇನ್ಸೆಂಟಿವ್ ಕೊಡೋದು ಪರವಾಗಿಲ್ಲ. ಓಲಾಗೆ ಹೋಲಿಸ್ಕೊಂಡ್ರೆ ಓಲಾದಲ್ಲಿ ಬಂದ್ಬಿಟ್ಟು ಅವಾಗ ವೀಕ್ಲಿ ಇನ್ಸೆಂಟಿವ್ ಎಲ್ಲ ಕೊಡ್ತಾನೆ, ಮತ್ತು ಅದು ಬಿಟ್ಟರೆ ಡೈಲಿ ಇನ್ಸೆಂಟಿವ್ ಇದೆ ಓಲಾದಲ್ಲಿ. ಮತ್ತು ಸಬ್ಸ್ಕ್ರಿಪ್ಷನ್ ಫೀಸು, ಸೊ ಇದಕ್ಕೆ ಹೋಲ್ಸ್ಕೊಳಕ್ಕೆ ಹೋದ್ರೆ ಎಲ್ಲದರಲ್ಲೂ ಸಬ್ಸ್ಕ್ರಿಪ್ಷನ್ ಫೀಸ್ ಹೋಲ್ಸ್ಕೊಳಕ್ಕೆ ಹೋದ್ರೆ ಯಾವ್ದು ಬೆಟರ್ ಅಂತ ಹೇಳೋಕೆ ಇದರಲ್ಲೂ ಹೇಳ್ತೀನಿ ನಾನು. ನಂಬರ್ 1 ಬೆಟರ್ ಅಂತ ಹೇಳಿದ್ರೆ ರ್ಯಾಪಿಡೋನೇ. ಏನಕ್ಕಂತಂದ್ರೆ ಇಷ್ಟ ಅರ್ನಿಂಗ್ಸ್ಗೆ ಇಷ್ಟು ಅಂತ ಲಿಮಿಟ್ ಇರುತ್ತೆ, ಮತ್ತೆ ಆ ಒಂದು ಅರ್ನಿಂಗ್ಸ್ಗೆ ಲಿಮಿಟ್ ಇರಲ್ಲ. ನೀವು ಒಂದೇ ದಿನದಲ್ಲಿ ಮುಗಿಸ್ಬೇಕು, ಎರಡೇ ದಿನದಲ್ಲಿ ಆ ಒಂದು ಅರ್ನಿಂಗ್ ಮಾಡಬೇಕು, ಇಲ್ಲ ಅಂತಂದ್ರೆ ಅದು ಎಕ್ಸ್ಪೈರ್ ಆಗ್ಬಿಡುತ್ತೆ. ಸೊ ಆ ಥರ ಮಾಡಿಲ್ಲ. ಸೊ ಮಿಕ್ಕಿದೆಲ್ಲ ಆ್ಯಪಲ್ಲಿ ಏನಂತಂದ್ರೆ ಒಂದಿನ 24 ಗಂಟೆಗೆ ಇಷ್ಟು ಅಂತಿರುತ್ತೆ. ಸೊ 24 ಗಂಟೆ ನೀವು ಅಷ್ಟು ಪೇ ಮಾಡಿಬಿಟ್ಟು ಎಷ್ಟು ಬೇಕಾದ್ರೆ ಅರ್ನಿಂಗ್ ಮಾಡಿ, ಒಂದು ಮಾಡಿರಿ, ಇಲ್ಲ ನೀವು 10 ಮಾಡ್ತೀರಾ 10 ಮಾಡಿ, 15 ಮಾಡ್ತೀರಾ 15 ಮಾಡಿರಿ, ನಿಮ್ಗೆ ಬಿಟ್ಟಿದ್ದು. ಸೊ ಅದು ಎಕ್ಸ್ಪೈರ್ ಆಗ್ಬಿಡುತ್ತೆ. ಸೊ ಆದರೆ ರ್ಯಾಪಿಡೋದಲ್ಲಿ ಹಂಗಿಲ್ಲ. ನೀವು 500 ರೂಪಾಯಿ ತೊಗೊಂಡ್ರೆ ಇಷ್ಟು ಒಂದು 10,000 ರೂಪಾಯಿ ತನಕ ಲಿಮಿಟ್ ಇದೆ. ಅದು ಯಾವಾಗ ಬೇಕಾದ್ರೆ ನೀವು ಕಂಪ್ಲೀಟ್ ಮಾಡ್ಕೊ, ಒಂದಿನಲ್ಲಾದ್ರೂ ಮಾಡಿರಿ, 1 ತಿಂಗಳು ಬಿಡ್ಕೊಂಡು ಮಾಡಿ, 6 ತಿಂಗಳಾದ್ರೂ ಬಿಡ್ಕೊಂಡು ಮಾಡಿರಿ. ಸೊ ಅದು ಎಕ್ಸ್ಪೈರಿ ಆಗಲ್ಲ. ಸೊ ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಾನು ರ್ಯಾಪಿಡೋನೇ ಬೆಸ್ಟ್ ಅಂತ ಹೇಳ್ತೀನಿ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನಲ್ಲಿ. ಸೊ ನಿಮ್ಗೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತೋರಿಸ್ತೀನಿ, ನೋಡ್ಕೊಬೋದು. ಫಸ್ಟ್ ಬಂದ್ಬಿಟ್ಟು ಊಬರಲ್ಲಿ ಯಾವುದೇ ಥರ ಇನ್ಸೆಂಟಿವ್ಸ್ ಕೊಡ್ತಿಲ್ಲ. ಯಾವ ಥರ ಯಾರಿಗೆ ಮಾತ್ರ ಇನ್ಸೆಂಟಿವ್ ಕೊಡ್ತಿದ್ದಾರೆ ಅಂದರೆ ಊಬರ್ಗೆ ದುಡಿಬೇಕು, ಊಬರ್ ಬಿಟ್ಟು ಬೇರೆ ಯಾವ್ದ್ರಲ್ಲೂ ದುಡಿಬಾರ್ದು. ಊಬರೆಲ್ಲ ಯಾರು ಚೆನ್ನಾಗಿ ಡ್ಯೂಟಿಗಳು ಮಾಡ್ತಿದ್ದಾರೆ ಅವ್ರಿಗೆ ಒಂದಷ್ಟು ಇನ್ಸೆಂಟಿವ್ಸ್ ಅಂತ ಕೊಡ್ತಿದ್ದಾನೆ, ಡೈಲಿ ಇನ್ಸೆಂಟಿವ್ಸು. ನನಗೆ ಯಾವುದೇ ಥರ ಇನ್ಸೆಂಟಿವ್ಸ್ ಕೊಡ್ತಿಲ್ಲ ಊಬರಲ್ಲಿ. ಇನ್ನು ಓಲಾಗೆ ಹೋಲಿಸ್ಕೊಂಡ್ರೆ ಅದೇ ಓಲಾ ಹೇಳಿದ್ನಲ್ಲ, ಸೊ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೂ. ಸಿ ಹಾಕೊಂಡ್ಬಿಡ್ತೀನಿ, ಶೆಕೆ ಬಿಸಿಲು ಮುಗ್ಬೇಕು ಅಂತ. ಇನ್ನು ಓಲಾದಲ್ಲಿ ಬಂದ್ಬಿಟ್ರೆ ಓಲಾದಲ್ಲಿ ನಿಮಗೆ ತೋರಿಸ್ತೀನಿ ಅದನ್ನು, ಇನ್ಸೆಂಟಿವ್ಸ್ ಎಲ್ಲ ಏನೇನು ಕೊಟ್ಟಿದ್ದಾನೆ, ಏನೇನು ಪ್ಲ್ಯಾನ್ ಇದ್ದಾವೆ ಅಂತ ಆಯಿತಾ. ಸೊ ಲೋಡ್ ಆಗ್ತಿದೆ, ಲೋಡ್ ಆಗ್ತಾನೆ ಇದೆ. ಯಾಕೋ ಓಲಾ ಓಪನ್ ಆಗ್ತಿಲ್ಲ, ಹಿಂಗೆ ತೋರ್ಸೋಣ ಅಂತಂದರೆ. ಸೊ ಓಲಾ ಓಪನ್ ಆಗ್ತಿಲ್ಲ. ರ್ಯಾಪಿಡೋದಲ್ಲಿ ತೋರಿಸ್ಬಿಡ್ತೀನಿ ಇನ್ಸೆಂಟಿವ್ಸ್ ಸ್ಲ್ಯಾಬ್ಸ್ ಏನೇನು ಕೊಟ್ಟಿದ್ದಾನೆ ಏನು ಎತ್ತ ಅನ್ನೋದ್ರ ಬಗ್ಗೆ.
ಸೊ ಎಲ್ಲ ಓಪನ್ ಮಾಡ್ಕೊಳ್ರಿ. ಸೊ ರ್ಯಾಪಿಡೋ ಓಪನ್ ಮಾಡ್ಕೊಂಡೆ ನೋಡ್ಬೋದು. ಇದ್ರಲ್ಲಿ ಹೋಗ್ಬಿಟ್ಟು ಮೈಲ್ಸ್ ಮತ್ತು ಬೋನಸ್ ಅಂತ ಇದೆಯಲ್ಲ ಅದನ್ನು ಪ್ರೆಸ್ ಮಾಡ್ಕೊಳ್ತೀನಿ. ಸೊ ಇದ್ರಲ್ಲಿ ನೋಡ್ಬೋದು ಡೈಲಿ ಇನ್ಸೆಂಟಿವ್ಸು. ಡೈಲಿ ಇದು ಬಂದ್ಬಿಟ್ಟು 28ನೇ ತಾರೀಕು ಇವತ್ತು ನಾವು ವೀಡಿಯೋ ಮಾಡ್ತಿರೋದು. ಸೊ 28ನೇ ತಾರೀಕು ತೋರಿಸ್ತಿದ್ದೀನಿ ನಿಮಗೆ. 12 ಗಂಟೆಯಿಂದ 24 ಅವರ್ಸು, ಕರೆಕ್ಟ್ 24 ಅವರ್ಸು ಅಂದರೆ 28ನೇ ತಾರೀಕು ಪೂರ್ತಿ ನಿಮಗೆ ಒಂದು ಡೈಲಿ ಇನ್ಸೆಂಟಿವ್ಸ್ ಅಂತ ಕೊಟ್ಟಿದ್ದಾನೆ. ಅರ್ನ್ ಅಪ್ ಟು 300 rupees ಅಂತ ಕೊಟ್ಟಿದ್ದಾನೆ ಆಯಿತಾ. ಇದು ಬೈ ಕಂಪ್ಲೀಟಿಂಗ್ 6 rides and 30 kilometers ಅಂತ ಕೊಟ್ಟಿದ್ದಾನೆ ಆಯಿತಾ. ಕೆಳಗಡೆ ಬಂದರೆ ನೋಡ್ಬೋದು ಕಂಪ್ಲೀಟ್ 4 rides and 20 kilometers ಅಂತ ಕೊಟ್ಟಿದ್ದಾನೆ. ಅಷ್ಟು ಮಾಡಿದರೆ 200 ರೂಪಾಯಿ ಕೊಡ್ತಾನೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ 6 rides and 30 kilometers ಆಯಿತಾ. ಅದನ್ನು ಕಂಪ್ಲೀಟ್ ಮಾಡಿದ್ರೆ 100 ರೂಪಾಯಿ, ಟೋಟಲ್ 300 ರೂಪಾಯಿ ಇನ್ಸೆಂಟಿವ್ಸ್. ಇದು ಡೈಲಿ ಇನ್ಸೆಂಟಿವ್ಸ್ ಆಯಿತು. ಇನ್ನು ವೀಕ್ಲಿ ಇನ್ಸೆಂಟಿವ್ಸ್ ಬಗ್ಗೆ ಹೇಳಿದ್ನಲ್ಲ, ಸೊ ಅದು ನೋಡಿ ವೀಕ್ಲಿಗೆ ಹೋದರೆ 27ನೇ ತಾರೀಕು ತನಕ 3ನೇ ತಾರೀಕು ತನಕ ಟೈಮ್ ಇರುತ್ತೆ. ಸೊ ಅಷ್ಟು 5 ದಿನದಲ್ಲಿ ನೀವು ಅರ್ನ್ ಅಪ್ ಟು 4000 rupees ಅಂತ ಕೊಟ್ಟಿದ್ದಾನೆ. 4000 ರೂಪಾಯಿ ತನಕ ಸಂಪಾದನೆ ಮಾಡ್ಬೋದು ಅಂತ ಬೈ ಕಂಪ್ಲೀಟಿಂಗ್ 100 rides and 500 kilometers ಅಂತ ಕೊಟ್ಟಿದ್ದಾನೆ ನೋಡಿರಿ ಇದರಲ್ಲಿ. ಇದು ಯಾವ ಥರ ಅಂತ ಹೇಳಿದ್ರೆ ಕಂಪ್ಲೀಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 50 ರೈಡ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 5 ದಿನದಲ್ಲಿ 250 kilometers ರನ್ ಆಗಿರಬೇಕು. 50 ಟ್ರಿಪ್ ಕಂಪ್ಲೀಟ್ ಮಾಡಿ 250 kilometers ಕಂಪ್ಲೀಟ್ ಆಗಿದ್ರೆ 5 ದಿನದಲ್ಲಿ 1500 ರೂಪಾಯಿ ಕೊಡ್ತಾನೆ. ಇಲ್ಲ ನೀವು ಅದಕ್ಕಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಕಂಪ್ಲೀಟ್ 100 rides and 500 kilometers ಅಂತ ಮಾಡಿದರೆ ನಿಮಗೆ 2500 ರೂಪಾಯಿ. ಟೋಟಲ್ ಬಂದ್ಬಿಟ್ಟು ನೀವು 5 ದಿನದಲ್ಲಿ 100ನ ಮಾಡ್ತೀರಾ ಕಂಪ್ಲೀಟ್, 100 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ 500 kilometers ಒಳಗಡೆ ಅಂತ ಹೇಳಿದ್ರೆ ಕಂಪ್ಲೀಟ್ ಮಾಡ್ತೀರಾ 500 kilometers ಅಂತ ಹೇಳಿದ್ರೆ ನಿಮಗೆ 4000 ರೂಪಾಯಿ ಎಕ್ಸ್ಟ್ರಾ ನಿಮಗೆ ಇನ್ಸೆಂಟಿವ್ ವೀಕ್ಲಿ ಸಿಗುತ್ತೆ. ಡೈಲಿ ಇನ್ಸೆಂಟಿವ್ ಸಿಗೋದಲ್ಲದೆ ಅರ್ನಿಂಗ್ಸ್ ಅಲ್ಲದೆ ವೀಕ್ಲಿ ಇನ್ಸೆಂಟಿವ್ ಸಿಗುತ್ತೆ. ಸೊ ಇದು ಇರುವಂಥದ್ದು ಆಯಿತಾ ಯಾವುದರಲ್ಲಿ ರ್ಯಾಪಿಡೋದಲ್ಲಿ. ಇನ್ನು ಓಲಾ ನಿಮಗೆ ಓಪನ್ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಓಪನ್ ಆಗ್ತಿದೆ ನಿಮಿಷ ತೋರಿಸ್ಕೊಡ್ತೀನಿ. ಓಲಾದಲ್ಲಿ ಏನು ಪ್ಲ್ಯಾನ್ ಕೊಟ್ಟಿದ್ದೀನಿ ಏನು ಹೇಳ್ತೀನಿ. ಓಲಾದಲ್ಲಿ ಒಂದೊಂದ್ಸಲ ವೀಕ್ಲಿ ಇನ್ಸೆಂಟಿವ್ ಆಗ್ತಾನೆ, ಒಂದೊಂದ್ಸಲ ಡೈಲಿ ಇನ್ಸೆಂಟಿವ್ ಆಗ್ತಾನೆ. ನೋಡಿ ಓಪನ್ ಆಯ್ತು ಇವಾಗ. ಓಲಾದಲ್ಲಿ ಅರ್ನ್ ಅಪ್ ಆ್ಯಂಡ್ ಎಕ್ಸ್ಟ್ರಾ 1000 ಫಾರ್ 5 bookings. ಸೊ 5 bookings ಮಾಡೋದ್ರಲ್ಲಿ 1000 ರೂಪಾಯಿ ಅಂತ ಕೊಟ್ಟಿದ್ದಾನೆ. 2ನೇ ತಾರೀಕಿಂದ 7ನೇ ತಾರೀಕು ತನಕ ಇರಬೇಕಿದು ಆಯಿತಾ. ಇದು ಸೇಮು ಯಾವುದ್ರಲ್ಲಿ ರ್ಯಾಪಿಡೋದಲ್ಲಿ ಏನು ಅರ್ನಿಂಗ್ ಇದು ವೀಕ್ಲಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಸೊ ಅದೇ ಥರ ಇದು ವೀಕ್ಲಿದು 5 ದಿನ ಕೊಟ್ಟಿದ್ದಾನೆ. 27ರಿಂದ 3ನೇ ತಾರೀಕು ತನಕ 5 ದಿನದಲ್ಲಿ ನಿಮಗೆ 5 ಬುಕ್ಕಿಂಗ್ ಮಾಡಿದ್ರೆ 1000 ರೂಪಾಯಿ, 10 ಬುಕ್ಕಿಂಗ್ ಮಾಡಿದ್ರೆ 2000 ರೂಪಾಯಿ ಆಯಿತಾ. ಸೊ ಇದರಲ್ಲಿ ಕೊಟ್ಟಿರೋದು ನೋಡಿರಿ ಆಯಿತಾ. ಬಟ್ ರ್ಯಾಪಿಡಾಗಿ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಈಸಿ ಇದೆ. 5 ಬುಕ್ಕಿಂಗ್ ಮಾಡಿದ್ರೆ 1000 ರೂಪಾಯಿ ಅಂತೆ, 10 ಬುಕ್ಕಿಂಗ್ ಮಾಡಿದ್ರೆ 2000 ರೂಪಾಯಿ ಅಂತೆ. ಪರವಾಗಿಲ್ಲ ಇದನ್ನೇನು. ಅದ್ರಲ್ಲಿ 100 ಬುಕ್ಕಿಂಗ್ ಮಾಡಿದ್ರೆ 4000 ರೂಪಾಯಿ ಕೊಡ್ತಿದ್ದ ರ್ಯಾಪಿಡೋದಲ್ಲಿ ವೀಕ್ಲಿಗೆ. ಬಟ್ ಇದು ಯಾವ ಬುಕ್ಕಿಂಗ್ಸ್ಗೆ ಅಂತ ಹೇಳಿದ್ರೆ ಕೆಳಗಡೆ ನೋಡ್ಬೋದು ಬರೀ ಏರ್ಪೋರ್ಟ್ ಡ್ಯೂಟಿ ವ್ಯಾಲಿಡ್ ಓನ್ಲಿ ಫಾರ್ ಏರ್ಪೋರ್ಟ್ ಬುಕ್ಕಿಂಗ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದು ಕಷ್ಟ. ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸಿಕ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಆಯಿತಾ. ಇನ್ನೊಂದು ಬಂದ್ಬಿಟ್ಟು ಅರ್ನ್ ಆ್ಯನ್ ಎಕ್ಸ್ಟ್ರಾ 150 ಫಾರ್ 2 bookings. ಇದು ಡೈಲಿ ಇನ್ಸೆಂಟಿವ್ ಆಯಿತಾ. ಇದು ನೋಡಿ 150 ರೂಪಾಯಿ ಅಂತ 2 ಬುಕ್ಕಿಂಗ್ ಮಾಡಿ 150 ರೂಪಾಯಿ. ಇದು ಬಂದ್ಬಿಟ್ಟು ಯಾವ ಬುಕ್ಕಿಂಗಿಗೆ ಓನ್ಲಿ ರೈಡ್ಸ್ ಆಕ್ಸೆಪ್ಟೆಡ್ ವಿತಿನ್ ದಿ ಸ್ಪೆಸಿಫೈಡ್ ಟೈಮ್ ವಿಂಡೋ ವೆಲ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾನೆ. ಸೊ ಇದು ನಾರ್ಮಲ್ ಆಗಿ ನೀವು ಪೀಕ್ ಅವರಲ್ಲಿ ಡ್ಯೂಟಿ ಮಾಡಿದ್ರೆ ನಮಗೆ 2 ಬುಕ್ಕಿಂಗ್ ಮಾಡಿ 150 ರೂಪಾಯಿ ಸಿಗುತ್ತೆ ಇದು ಇನ್ಸೆಂಟಿವ್. ಸೊ ಇದು ಓಲಾದಲ್ಲಿ ಇರುವಂಥ ಇನ್ಸೆಂಟಿವ್ಸ್ ಆಯಿತಾ. ಸೊ ಇನ್ನು ಯಾವುದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಸೊ ಇಷ್ಟು ಹೇಳಿದ್ದೀನಿ ಅಂದಮೇಲೆ ಅರ್ಥ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಜನಕ್ಕೆ ಅರ್ಥ ಆಗಲಿ, ನಮ್ಮ ಡ್ರೈವರ್ಸ್ಗಳಿಗೆ ಯೂಸ್ಫುಲ್ ಆಗಲಿ, ಮತ್ತು ಹೊಸ ಗಾಡಿ ಹಾಕೊಳ್ಬೇಕು ಅಂತ ಅಂದ್ಕೊಂಡಿರೋ ಸುಮಾರು ಜನ ಮೆಸೇಜ್ ಮಾಡ್ತಿದ್ದೀರಾ. ಸೊ ದಯವಿಟ್ಟು ಅವ್ರಿಗೆ ನಾನು 100 ಸಲ ಅವ್ರಿಗೆ ಎಲ್ಲರಿಗೂ ರಿಪ್ಲೈ ಮಾಡೋದು ಒಂದೇ ಒಂದು, ಗಾಡಿನ ಹಾಕೊಳ್ಳೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿರಿ. ಅಪ್ಪಿತಪ್ಪಿನೂ ಆ ಥರಕ್ಕೆ ನಾವೊಂದು ಬರೀ ವೀಡಿಯೋ ಮಾಡಿ ಹಾಕ್ಕೊಡ್ತೀವಿ. ಬಟ್ ವೀಡಿಯೋ ಮಾಡಿ ಆದ ತಕ್ಷಣ ಬರೀ ನೀವು ವೀಡಿಯೋ ನೋಡ್ಬಿಟ್ಟು ಮಾಡ್ಬಿಡ್ತೀನಿ ಅಂದ್ಕೊಳ್ಳೋದು ಸುಲಭ ಅಲ್ಲ. ನಾವು ವೀಡಿಯೋದಲ್ಲಿ ನಿಮ್ಗೆ ಪ್ರತಿಯೊಂದು ವೀಡಿಯೋದಲ್ಲೂ 1 ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಆಯಿತಾ. ಪ್ರತಿದಿನ 3000 ರೂಪಾಯಿನ 4000 ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ರೆ ಅದಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ನೋದನ್ನು ಪ್ರತಿ ವೀಡಿಯೋದಲ್ಲೂ ಕೂಡ ಹಾಕಿರ್ತೀನಿ. ಅದನ್ನ ನೋಡಿದ ಮೇಲೂ ನೀವು ಹಾಕ್ತೀನಿ ಗಾಡಿನ ಅಂತ ಬಂದರೆ ನಿಮ್ಮ ಮನೆ ಪರ, ಅದ್ರ ಮೇಲೆ ನಾನು ಏನು ಹೇಳಕ್ಕೆ ಹೋಗಲ್ಲ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಸೊ ವೀಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವೀಡಿಯೋ ಸಿಗೋಣ. ಅಲ್ಲಿವರೆಗೆ ಸಿಗೋಣ. ಟೇಕ್ ಕೇರ್. ಸಿಯಾ. ಬಾಯ್ ಗೈಸ್.